ವೀಕ್ಷಕರೇ, ಇಬ್ಬರು ವ್ಯಕ್ತಿಗಳು ಮೀನುಗಾರಿಕೆಗೆಂದು ಸಮುದ್ರಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಅವರ ದೋಣಿಯು ಚಂಡಮಾರುತಕ್ಕೆ ಸಿಲುಕಿ ಇಂಜಿನ್ ಹಾಗೂ ರೇಡಿಯೋ ಕನೆಕ್ಷನನ್ನು ಕಳೆದುಕೊಳ್ತಾರೆ. ಸುಮಾರು 438 ದಿನಗಳ ಕಾಲ ಅವರು ಸಮುದ್ರದಿಂದ ದಡ ಸೇರಲು ಯಾವ ರೀತಿ ಕಷ್ಟಗಳನ್ನು ಪಡ್ತಾರೆ ಹಾಗೂ ನಿಜಕ್ಕೂ ಅವರು ದಡವನ್ನು ಸೇರಿದ್ರಾ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ವೀಕ್ಷಕರೇ, ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅದು 2012 ನವೆಂಬರ್ 17ನೇ ತಾರೀಕು ಅಂದು ಜೋಸ್ ಸಾಲ್ವಡರ್ ಅಲ್ವರೆಂಗಾ ಹಾಗೂ ಎಜೆಕ್ವಿಲ್ ಕಾರ್ಡೋಬಾ ಎಂಬ ಇಬ್ಬರು ವ್ಯಕ್ತಿಗಳು ಮೀನುಗಾರಿಕೆಗೆಂದು ಮೆಕ್ಸಿಕೋ ಕರಾವಳಿಯಿಂದ ಹೊರಡುತ್ತಾರೆ. ಹೊರಟ ಸ್ವಲ್ಪ ಸಮಯದಲ್ಲೇ ಅವರ ಸಣ್ಣ ದೋಣಿ ಭೀಕರ ಚಂಡಮಾರುತಕ್ಕೆ ಸಿಲುಕುತ್ತದೆ. ದೋಣಿಯ ಎಂಜಿನ್ ಹಾಗೂ ರೇಡಿಯೋ ಸಂಪರ್ಕ ಕಡಿತಗೊಂಡು ಅವರು ವಿಶಾಲವಾದ ಪೆಸಿಫಿಕ್ ಮಹಾಸಾಗರದಲ್ಲಿ ದಿಕ್ಕಿಲ್ಲದೆ ಕೊಚ್ಚಿ ಹೋಗುತ್ತಾರೆ. ಈ ಸಮಯದಲ್ಲಿ ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅವರು ತಮ್ಮ ಜೀವ ಉಳಿಸಿಕೊಳ್ಳಲು ಕಚ್ಚಾ ಮೀನು, ಆಮೆಗಳು ಮತ್ತು ಸಮುದ್ರ ಪಕ್ಷಿಗಳನ್ನು ತಿಂದು ಮಳೆಯ ನೀರನ್ನು ಕುಡಿದು ಜೀವ ಉಳಿಸಿಕೊಂಡರು. ಮಳೆ ಇಲ್ಲದಿದ್ದಾಗ ಅವರು ಆಮೆಯ ರಕ್ತ ಮತ್ತು ತಮ್ಮದೇ ಮೂತ್ರವನ್ನು ಕೂಡ ಕುಡಿಯಬೇಕಾಯಿತು. ಸೂರ್ಯನ ಪ್ರಖರವಾದ ಶಾಖದಿಂದ ಪಾರಾಗಲು ದೋಣಿಯಲ್ಲಿದ್ದ ಐಸ್ ಬಾಕ್ಸ್ನಲ್ಲಿ ಅಡಗಿಕೊಳ್ಳುತ್ತಿದ್ದರು. ಈ ಪರಿಸ್ಥಿತಿಗೆ ಹೊಂದಿಕೊಳ್ಳಲಾಗದೆ ಕಾರ್ಡೋಬಾ 10 ವಾರಗಳ ನಂತರ ಹಸಿವು ಮತ್ತು ಹತಾಶೆಯಿಂದ ಅಸ್ವಸ್ಥನಾಗಿ ಸಾವನ್ನಪ್ಪಿದನು. ಅಲ್ವರೆಂಗಾ ಆತನ ದೇಹವನ್ನು ಕೆಲವು ದಿನಗಳ ಕಾಲ ದೋಣಿಯಲ್ಲಿ ಇಟ್ಟುಕೊಂಡು ನಂತರ ಅದನ್ನು ಸಮುದ್ರಕ್ಕೆ ಎಸೆದನು. ಅಲ್ವರೆಂಗಾ ನಂತರದ ಹಲವು ತಿಂಗಳುಗಳು ಒಬ್ಬನೇ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತು ಬದುಕುವ ಆಶಯದಿಂದ, ದಡವನ್ನು ಸೇರುವ ಆಶಯದಿಂದ ಒಬ್ಬನೇ ದೋಣಿಯಲ್ಲಿ ಇರುತ್ತಾನೆ. 438 ದಿನಗಳ ನಂತರ ಅಂದರೆ 2014 ಜನವರಿ 30ರಂದು ಅಲ್ವರೆಂಗಾ ಮಾರ್ಷಲ್ ದ್ವೀಪಗಳ ದಡ ಸೇರಿದನು. ದಡದಲ್ಲಿದ್ದ ಸ್ಥಳೀಯರು ಅವನನ್ನು ಪತ್ತೆ ಹಚ್ಚಿದರು. ಅಲ್ವರೆಂಗಾ ನಡೆಯಲು ಕೂಡ ಶಕ್ತನಾಗಿರಲಿಲ್ಲ ಮತ್ತು ಅವನ ದೇಹದ ಸ್ಥಿತಿ ತುಂಬ ಹದಗೆಟ್ಟಿತ್ತು. ಈ ಕಥೆಯ ಮೂಲಕ ನಾವು ತಿಳಿಯಬೇಕಾದ ವಿಷಯ ಏನೆಂದರೆ, ಪರಿಸ್ಥಿತಿಗಳು ನಮ್ಮ ವಿರುದ್ಧವಾಗಿದ್ದಾಗ ನಾವು ಹೆದರದೆ ಪಾಸಿಟಿವ್ ಆಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಹಾಗೂ ಅಂಥ ಪರಿಸ್ಥಿತಿಗಳಿಂದ ಹೊರಬೀಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡುವ ಮೂಲಕ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.